ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯ ನಾಯಕರಿಗೆ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಒಂದು ಸ್ಪಷ್ಟ ಸಂದೇಶ, ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಈ ಸಂದೇಶ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಂದ ಬಂದಿದ್ದ. ರಾಜ್ಯದ ವಿಚಾರವನ್ನ ರಾಜ್ಯದಲ್ಲೇ ಬಗೆಹರಿಸಿಕೊಳ್ಳಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ರವಾನಿಸಿದ್ರ ಖಡಕ್ ಸಂದೇಶ. ಖರ್ಗೆ ಕಡೆಯಿಂದ ಹೈಕಮಾಂಡ್ ವಾರ್ನ್ ಮಾಡಿಸಿದೆ. ರಾಜ್ಯದ ವಿಚಾರವನ್ನ ರಾಜ್ಯದಲ್ಲೇ ಬಗೆಹರಿಸಿಕೊಳ್ಳಿ. ಪದೇ ಪದೇ ದೆಹಲಿಗೆ ಬರೋದು, ದೆಹಲಿಯತ್ತ ಬೊಟ್ಟು ಮಾಡೋದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಕುರ್ಚಿ ಭವಿಷ್ಯ ಇತ್ಯರ್ಥಕ್ಕೆ ಬಾಣ ಹೂಡುವಂತಹ ಕೆಲಸ ಈಗ ಹೈಕಮಾಂಡ್ ಇಂದ ಆಗಿದೆ. ಖರ್ಗೆ ವಾರ್ನಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಆಟ ಬದಲಿಸಿದಂತೆ ಕಾಣ್ತಾ ಇದೆ. ಡಿಕೆಶಿ ರಣತಂತ್ರವನ್ನ ಅದೊಂದು ಫೋಟೋ ಸಾರಿ ಸಾರಿ ಹೇಳ್ತಾ ಇದೆ. ಹಾಗಿದ್ರೆ ಯಾವುದು ಆ ಫೋಟೋ? ರಿಪಬ್ಲಿಕ್ ನಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಕುರ್ಚಿ ಕಿತ್ತಾಟದ ವಿಚಾರವಾಗಿ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗಳು ಏನು ನೋಡ್ತಾ ಹೋಗೋಣ. ನಿನ್ನೆ ಅಷ್ಟೇ ಖರ್ಗೆ ಅವರು ಬಂದಿದ್ದಾರೆ. ಖರ್ಗೆ ಅವರು ಒಂದು ಖಡಕ್ ಸಂದೇಶವನ್ನ ಹೊತ್ತು ತಂದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಈಗಾಗಲೇ ಕುರ್ಚಿ ಕಿತ್ತಾಟವಂತೂ ನಿಲ್ತಾನೇ ಇಲ್ಲ. ತಮ್ಮ ತಮ್ಮ ನಾಯಕರುಗಳ ಪರವಾಗಿ ಬ್ಯಾಟ್ ಬೀಸುವಂತಹ ಕೆಲಸ ಆಗ್ತಾನೇ ಇದೆ. ಅವರು ಇವರು ಯಾಕೆ, ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಈಗಾಗಲೇ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಪುನರುಚ್ಚಾರ ಮಾಡಿಯಾಗಿದೆ. ಅವರು ಹೇಳಿದ ನಂತರ ಸತೀಶ್ ಜಾರಕಿಹೊಳಿ, ಯತೀಂದ್ರ ಮತ್ತೆ ಅನೇಕ ನಾಯಕರುಗಳು ಈ ವಿಚಾರವನ್ನ ಹೇಳಿದ್ದು ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯ ಬೆಳವಣಿಗೆಗೆ ಕಾರಣ ಆಗಿದೆ. ಇನ್ನ ಈ ಕಡೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಈ ರೀತಿ ಹೇಳ್ತಾ ಇದ್ದಂತೆ ಸಿದ್ದರಾಮಯ್ಯ ಆಪ್ತರನ್ನೇ ಭೇಟಿಯಾಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಕೆಎನ್ ರಾಜಣ್ಣ ಇವರೆಲ್ಲರನ್ನೂ ಕೂಡ ಭೇಟಿಯಾಗಿರುವ ಹಿಂದೆ ಯಾವ ರೀತಿಯ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯ ನಾಯಕರಿಗೆ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಒಂದು ಸ್ಪಷ್ಟ ಸಂದೇಶ, ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಈ ಸಂದೇಶ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಂದ ಬಂದಿದ್ದ. ರಾಜ್ಯದ ವಿಚಾರವನ್ನ ರಾಜ್ಯದಲ್ಲೇ ಬಗೆಹರಿಸಿಕೊಳ್ಳಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ರವಾನಿಸಿದ್ರ ಖಡಕ್ ಸಂದೇಶ. ಖರ್ಗೆ ಕಡೆಯಿಂದ ಹೈಕಮಾಂಡ್ ವಾರ್ನ್ ಮಾಡಿಸಿದೆ. ರಾಜ್ಯದ ವಿಚಾರವನ್ನ ರಾಜ್ಯದಲ್ಲೇ ಬಗೆಹರಿಸಿಕೊಳ್ಳಿ. ಪದೇ ಪದೇ ದೆಹಲಿಗೆ ಬರೋದು, ದೆಹಲಿಯತ್ತ ಬೊಟ್ಟು ಮಾಡೋದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಕುರ್ಚಿ ಭವಿಷ್ಯ ಇತ್ಯರ್ಥಕ್ಕೆ ಬಾಣ ಹೂಡುವಂತಹ ಕೆಲಸ ಈಗ ಹೈಕಮಾಂಡ್ ಇಂದ ಆಗಿದೆ. ಖರ್ಗೆ ವಾರ್ನಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಆಟ ಬದಲಿಸಿದಂತೆ ಕಾಣ್ತಾ ಇದೆ. ಡಿಕೆಶಿ ರಣತಂತ್ರವನ್ನ ಅದೊಂದು ಫೋಟೋ ಸಾರಿ ಸಾರಿ ಹೇಳ್ತಾ ಇದೆ. ಹಾಗಿದ್ರೆ ಯಾವುದು ಆ ಫೋಟೋ? ರಿಪಬ್ಲಿಕ್ ನಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಕುರ್ಚಿ ಕಿತ್ತಾಟದ ವಿಚಾರವಾಗಿ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗಳು ಏನು ನೋಡ್ತಾ ಹೋಗೋಣ. ನಿನ್ನೆ ಅಷ್ಟೇ ಖರ್ಗೆ ಅವರು ಬಂದಿದ್ದಾರೆ. ಖರ್ಗೆ ಅವರು ಒಂದು ಖಡಕ್ ಸಂದೇಶವನ್ನ ಹೊತ್ತು ತಂದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಈಗಾಗಲೇ ಕುರ್ಚಿ ಕಿತ್ತಾಟವಂತೂ ನಿಲ್ತಾನೇ ಇಲ್ಲ. ತಮ್ಮ ತಮ್ಮ ನಾಯಕರುಗಳ ಪರವಾಗಿ ಬ್ಯಾಟ್ ಬೀಸುವಂತಹ ಕೆಲಸ ಆಗ್ತಾನೇ ಇದೆ. ಅವರು ಇವರು ಯಾಕೆ, ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಈಗಾಗಲೇ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಪುನರುಚ್ಚಾರ ಮಾಡಿಯಾಗಿದೆ. ಅವರು ಹೇಳಿದ ನಂತರ ಸತೀಶ್ ಜಾರಕಿಹೊಳಿ, ಯತೀಂದ್ರ ಮತ್ತೆ ಅನೇಕ ನಾಯಕರುಗಳು ಈ ವಿಚಾರವನ್ನ ಹೇಳಿದ್ದು ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯ ಬೆಳವಣಿಗೆಗೆ ಕಾರಣ ಆಗಿದೆ. ಇನ್ನ ಈ ಕಡೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಈ ರೀತಿ ಹೇಳ್ತಾ ಇದ್ದಂತೆ ಸಿದ್ದರಾಮಯ್ಯ ಆಪ್ತರನ್ನೇ ಭೇಟಿಯಾಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಕೆಎನ್ ರಾಜಣ್ಣ ಇವರೆಲ್ಲರನ್ನೂ ಕೂಡ ಭೇಟಿಯಾಗಿರುವ ಹಿಂದೆ ಯಾವ ರೀತಿಯ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ.
ಪುನಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯ ನಾಯಕರಿಗೆ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಒಂದು ಸ್ಪಷ್ಟ ಸಂದೇಶ, ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಈ ಸಂದೇಶ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಂದ ಬಂದಿದ್ದ. ರಾಜ್ಯದ ವಿಚಾರವನ್ನ ರಾಜ್ಯದಲ್ಲೇ ಬಗೆಹರಿಸಿಕೊಳ್ಳಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ರವಾನಿಸಿದ್ರ ಖಡಕ್ ಸಂದೇಶ. ಖರ್ಗೆ ಕಡೆಯಿಂದ ಹೈಕಮಾಂಡ್ ವಾರ್ನ್ ಮಾಡಿಸಿದೆ. ರಾಜ್ಯದ ವಿಚಾರವನ್ನ ರಾಜ್ಯದಲ್ಲೇ ಬಗೆಹರಿಸಿಕೊಳ್ಳಿ. ಪದೇ ಪದೇ ದೆಹಲಿಗೆ ಬರೋದು, ದೆಹಲಿಯತ್ತ ಬೊಟ್ಟು ಮಾಡೋದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಕುರ್ಚಿ ಭವಿಷ್ಯ ಇತ್ಯರ್ಥಕ್ಕೆ ಬಾಣ ಹೂಡುವಂತಹ ಕೆಲಸ ಈಗ ಹೈಕಮಾಂಡ್ ಇಂದ ಆಗಿದೆ. ಖರ್ಗೆ ವಾರ್ನಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಆಟ ಬದಲಿಸಿದಂತೆ ಕಾಣ್ತಾ ಇದೆ. ಡಿಕೆಶಿ ರಣತಂತ್ರವನ್ನ ಅದೊಂದು ಫೋಟೋ ಸಾರಿ ಸಾರಿ ಹೇಳ್ತಾ ಇದೆ. ಹಾಗಿದ್ರೆ ಯಾವುದು ಆ ಫೋಟೋ? ರಿಪಬ್ಲಿಕ್ ನಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಕುರ್ಚಿ ಕಿತ್ತಾಟದ ವಿಚಾರವಾಗಿ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗಳು ಏನು ನೋಡ್ತಾ ಹೋಗೋಣ. ನಿನ್ನೆಯಷ್ಟೇ ಖರ್ಗೆ ಅವರು ಬಂದಿದ್ದಾರೆ. ಖರ್ಗೆ ಅವರು ಒಂದು ಖಡಕ್ ಸಂದೇಶವನ್ನ ಹೊತ್ತು ತಂದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಈಗಾಗಲೇ ಕುರ್ಚಿ ಕಿತ್ತಾಟವಂತೂ ನಿಲ್ತಾನೇ ಇಲ್ಲ. ತಮ್ಮ ತಮ್ಮ ನಾಯಕರುಗಳ ಪರವಾಗಿ ಬ್ಯಾಟ್ ಬೀಸುವಂತಹ ಕೆಲಸ ಆಗ್ತಾನೇ ಇದೆ. ಅವರು ಇವರು ಯಾಕೆ, ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಈಗಾಗಲೇ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಪುನರುಚ್ಚಾರ ಮಾಡಿಯಾಗಿದೆ. ಅವರು ಹೇಳಿದ ನಂತರ ಸತೀಶ್ ಜಾರಕಿಹೊಳಿ, ಯತೀಂದ್ರ ಮತ್ತೆ ಅನೇಕ ನಾಯಕರುಗಳು ಈ ವಿಚಾರವನ್ನ ಹೇಳಿದ್ದು ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯ ಬೆಳವಣಿಗೆಗೆ ಕಾರಣ ಆಗಿದೆ. ಇನ್ನ ಈ ಕಡೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಈ ರೀತಿ ಹೇಳ್ತಾ ಇದ್ದಂತೆ ಸಿದ್ದರಾಮಯ್ಯ ಆಪ್ತರನ್ನೇ ಭೇಟಿಯಾಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಕೆಎನ್ ರಾಜಣ್ಣ ಇವರೆಲ್ಲರನ್ನೂ ಕೂಡ ಭೇಟಿಯಾಗಿರುವ ಹಿಂದೆ ಯಾವ ರೀತಿಯ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ. ಪುನಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯ ನಾಯಕರಿಗೆ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಒಂದು ಸ್ಪಷ್ಟ ಸಂದೇಶ, ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಈ ಸಂದೇಶ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಂದ ಬಂದಿದ್ದ. ರಾಜ್ಯದ ವಿಚಾರವನ್ನ ರಾಜ್ಯದಲ್ಲೇ ಬಗೆಹರಿಸಿಕೊಳ್ಳಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ರವಾನಿಸಿದ್ರ ಖಡಕ್ ಸಂದೇಶ. ಖರ್ಗೆ ಕಡೆಯಿಂದ ಹೈಕಮಾಂಡ್ ವಾರ್ನ್ ಮಾಡಿಸಿದೆ. ರಾಜ್ಯದ ವಿಚಾರವನ್ನ ರಾಜ್ಯದಲ್ಲೇ ಬಗೆಹರಿಸಿಕೊಳ್ಳಿ. ಪದೇ ಪದೇ ದೆಹಲಿಗೆ ಬರೋದು, ದೆಹಲಿಯತ್ತ ಬೊಟ್ಟು ಮಾಡೋದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಕುರ್ಚಿ ಭವಿಷ್ಯ ಇತ್ಯರ್ಥಕ್ಕೆ ಬಾಣ ಹೂಡುವಂತಹ ಕೆಲಸ ಈಗ ಹೈಕಮಾಂಡ್ ಇಂದ ಆಗಿದೆ. ಖರ್ಗೆ ವಾರ್ನಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಆಟ ಬದಲಿಸಿದಂತೆ ಕಾಣ್ತಾ ಇದೆ. ಡಿಕೆಶಿ ರಣತಂತ್ರವನ್ನ ಅದೊಂದು ಫೋಟೋ ಸಾರಿ ಸಾರಿ ಹೇಳ್ತಾ ಇದೆ. ಹಾಗಿದ್ರೆ ಯಾವುದು ಆ ಫೋಟೋ? ರಿಪಬ್ಲಿಕ್ ನಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಕುರ್ಚಿ ಕಿತ್ತಾಟದ ವಿಚಾರವಾಗಿ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗಳು ಏನು ನೋಡ್ತಾ ಹೋಗೋಣ. ನಿನ್ನೆಯಷ್ಟೇ ಖರ್ಗೆ ಅವರು ಬಂದಿದ್ದಾರೆ. ಖರ್ಗೆ ಅವರು ಒಂದು ಖಡಕ್ ಸಂದೇಶವನ್ನ ಹೊತ್ತು ತಂದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಈಗಾಗಲೇ ಕುರ್ಚಿ ಕಿತ್ತಾಟವಂತೂ ನಿಲ್ತಾನೇ ಇಲ್ಲ. ತಮ್ಮ ತಮ್ಮ ನಾಯಕರುಗಳ ಪರವಾಗಿ ಬ್ಯಾಟ್ ಬೀಸುವಂತಹ ಕೆಲಸ ಆಗ್ತಾನೇ ಇದೆ. ಅವರು ಇವರು ಯಾಕೆ, ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಈಗಾಗಲೇ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಪುನರುಚ್ಚಾರ ಮಾಡಿಯಾಗಿದೆ. ಅವರು ಹೇಳಿದ ನಂತರ ಸತೀಶ್ ಜಾರಕಿಹೊಳಿ, ಯತೀಂದ್ರ ಮತ್ತೆ ಅನೇಕ ನಾಯಕರುಗಳು ಈ ವಿಚಾರವನ್ನ ಹೇಳಿದ್ದು ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯ ಬೆಳವಣಿಗೆಗೆ ಕಾರಣ ಆಗಿದೆ. ಇನ್ನ ಈ ಕಡೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಈ ರೀತಿ ಹೇಳ್ತಾ ಇದ್ದಂತೆ ಸಿದ್ದರಾಮಯ್ಯ ಆಪ್ತರನ್ನೇ ಭೇಟಿಯಾಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಕೆಎನ್ ರಾಜಣ್ಣ ಇವರೆಲ್ಲರನ್ನೂ ಕೂಡ ಭೇಟಿಯಾಗಿರುವ ಹಿಂದೆ ಯಾವ ರೀತಿಯ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ.